ವೆಲ್ಕಮ್ ಟು ಕನ್ನಡ ಟೆಕ್. ಸೊ ನಮ್ಮ ಒಂದು ಪ್ಲೇ ಲಿಸ್ಟ್ ಏನಿದೆ, ಸೊ ಇದು ಹೇಗೆ ನಮ್ಮದೇ ಆದಂತಹ ಸ್ವಂತ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಆರ್ಟಿಕಲ್ ಹಾಕಿ AdSense ಅಪ್ರೂವಲ್ ತಗೊಂಡು ಹಣವನ್ನು ಸಂಪಾದನೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇರೋದು. ಓಕೆ, ಸೊ ಇವಾಗ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ. ಸೊ ಹೇಗೆ ಅಂದರೆ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಹೇಗೆ, ಹೋಸ್ಟಿಂಗ್ ಪರ್ಚೇಸ್ ಮಾಡೋದು ಹೇಗೆ, ಮತ್ತು ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡೋದು ಹೇಗೆ, ವೆಬ್ಸೈಟನ್ನು ಡಿಸೈನ್ ಮಾಡೋದು ಹೇಗೆ, ಆಲ್ರೆಡಿ ಎಲ್ಲದನ್ನು ಮಾಡಿಟ್ಟಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ನ ಲಿಂಕ್ ಕೊಟ್ಟಿದ್ದೀನಿ, ಸೊ ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಮತ್ತು ನಾವು ಹೋದ ವಿಡಿಯೋದಲ್ಲಿ ಹೇಗೆ ನಮ್ಮೊಂದು ವೆಬ್ಸೈಟಿಗೆ ಆರ್ಟಿಕಲ್ AdSense ಅಪ್ರೂವಲ್ ಕೊಡೋ ಥರ ಆರ್ಟಿಕಲನ್ನು ಬರೆಯೋದು ಅಂತ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೆ. ಓಕೆ, ಸೊ ಅದನ್ನು ಕೂಡ ನೀವು ನೋಡಬೇಕಾಗತ್ತೆ. ಸೊ ನೀವು ಒಂದು ಕಂಪ್ಲೀಟ್ ಬ್ಲಾಗರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗ ನಾವು ಹೇಗೆ ನಮ್ಮ ಒಂದು ವೆಬ್ಸೈಟನ್ನು ಗೂಗಲ್ ಅನಾಲಿಟಿಕ್ಸ್ಗೆ ಕನೆಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಏನಪ್ಪ ಇದು ಗೂಗಲ್ ಅನಾಲಿಟಿಕ್ಸ್ ಅಂತ ನೋಡಿದ್ರೆ ನಮ್ಮ ಒಂದು ವೆಬ್ಸೈಟ್ನಲ್ಲಿ ಎಷ್ಟು ಜನ ಬರ್ತಿದ್ದಾರೆ, ಲೈವಲ್ಲಿ ಎಷ್ಟು ಜನ ಇದ್ದಾರೆ ಅಂತೆಲ್ಲ ನಾವು ನೋಡ್ಕೊಬಹುದು. ಸೊ ಇಲ್ಲಿ google.analytics.google.com ಅಂತ ಇದೆಯಲ್ವ, ಸೊ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ವ್ಯಾಲಿಡ್ ಆದ ಗೂಗಲ್ ID ಇರಬೇಕು, ಅಂದರೆ ಜಿಮೇಲ್ ID ಪಾಸ್ವರ್ಡ್ ಇರಬೇಕು. ಸೊ ಅದನ್ನು ಇಟ್ಕೊಂಡು ನೀವು analytics.google.comನ ಓಪನ್ ಮಾಡ್ಕೊಳ್ಳಿ. ನಾನು ಏನೆಲ್ಲ ಹೇಳ್ಕೊಡ್ತಿದ್ದೀನೋ ಸೊ ಅದನ್ನೆಲ್ಲದನ್ನು ನೀವು ಒಂದೇ ಅಕೌಂಟ್ನಲ್ಲಿ ಮಾಡಿ, ಎಲ್ಲ ಮಿಕ್ಸಪ್ ಮಾಡ್ಕೊಬೇಡಿ. ಒಂದು 4-5 ಗೂಗಲ್ ಅಕೌಂಟೆಲ್ಲ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನೀವೇನೆಲ್ಲ ಗೂಗಲ್ ಸರ್ಚ್ ಕನ್ಸೋಲು, ಗೂಗಲ್ ಅನಾಲಿಟಿಕ್ಸು ಎಲ್ಲ ಕನೆಕ್ಟ್ ಮಾಡ್ತಿದ್ದೀರಾ ಎಲ್ಲ ಒಂದೇ ಇಮೇಲ್ ಐಡಿಯಲ್ಲಿದ್ದರೆ ಬೆಟರ್ ಆಗಿರುತ್ತೆ. ಓಕೆ, ಸೊ ಈ ಥರ ಗೂಗಲ್ ಅನಾಲಿಟಿಕ್ಸ್ ಓಪನ್ ಆಗಿದೆ. ಸೊ ಇವಾಗ ಇಲ್ಲಿ ನಾವೇನು ಮಾಡಬೇಕು ಅಂದರೆ ವೆಯ್ಟ್ ಮಾಡಿ, ಸ್ವಲ್ಪ ಲೋಡ್ ಆಗಲಿ. ಆ್ಯಕ್ಚುಲಿ ಇದು ಬೇರೆ ಅನಾಲಿಟಿಕ್ಸ್ ಓಪನ್ ಆಗಿದೆ, ಬೇರೆ ಅಕೌಂಟಿಂದು. ಆ ಒಂದು ಅಕೌಂಟನ್ನು ನಾನು ಚೇಂಜ್ ಮಾಡ್ಕೊತೀನಿ. ಸೊ ಇಲ್ಲಿ ನಮ್ಮ ಒಂದು ಅಕೌಂಟನ್ನು ಚೇಂಜ್ ಮಾಡಾಯಿತು. ವೆಯ್ಟ್ ಮಾಡೋಣ, ಲೋಡ್ ಆಗುತ್ತೆ. ನೀವು ಈ ಥರ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ಈ ಥರ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಮೆಜರಿಂಗ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮ್ಮ ಒಂದು ಅಕೌಂಟ್ ನೇಮು ಅದ್ರ ಬಗ್ಗೆ ಎಲ್ಲ ಕೇಳುತ್ತೆ. ಸೊ ಇದನ್ನೆಲ್ಲದು ನಾವು ಫಿಲ್ ಮಾಡಬೇಕಾಗತ್ತೆ. ಸೊ ನೀವು ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ನಾನು ಒಟ್ರಾಸಿ ಫಿಲ್ ಮಾಡ್ತೀನಿ, ಜಸ್ಟ್ ತೋರ್ಸೋಕ್ಕೋಸ್ಕರ ಮಾತ್ರ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತೆ ಪ್ರಾಪರ್ಟಿ ನೇಮ್ ಅಂತ ಹಾಕೋಣ. ಇಲ್ಲಿ ನಿಮ್ಮ ವೆಬ್ಸೈಟ್ನ ಟೈಟಲ್ ಕೊಟ್ಕೊಳ್ಳಿ. ಮತ್ತು ಇಲ್ಲಿ ಟೈಮ್ ಕೇಳ್ತಾ ಇದೆ, ಯಾವ ಥರ ಫಾರ್ಮ್ಯಾಟ್ ಅಂತ. ಸೊ ಅದರಲ್ಲಿ ನಾವು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಾಯ್ತು. ಇಲ್ಲಿ ಓಕೆ ಸಾಕಿಷ್ಟು. ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಏನೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಇದು ಸ್ವಲ್ಪ ಆಪ್ಷನ್ಸನ್ನು ಕೇಳುತ್ತೆ. ಸೊ ಸ್ಮಾಲ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ನೀವು ಚೂಸ್ ಮಾಡಬೇಕಾಗಿರೋದು ಏನಂದರೆ ಇಲ್ಲಿ ಮೆಜರಿಂಗ್ ಕಸ್ಟಮರ್ ಎಂಗೇಜ್ಮೆಂಟು ವಿತ್ ಮೈ ಸೈಟ್ ಅವ್ರ ಆ್ಯಪ್ ಅಂತ ಇದೆ. ಸೊ ಅದು ಮೇ ಬಿ ಸೆಲೆಕ್ಟ್ ಮಾಡ್ಕೊಬಹುದು. ಮೆಜರ್ ಮೈ ಕಾಂಟೆಂಟ್, ಅನಲೈಸ್ ಮೈ ಆನ್ಲೈನ್ ಸೇಲ್ಸ್, ಮೆಜರ್ ಲೀಡ್ ಜನ್ರೇಷನ್. ಇದರಲ್ಲಿ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ ಒಂದು ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಾಯ್ತು. ಇಲ್ಲಿ ಟಿಕ್ ಮಾಡ್ಕೊಬೇಕಾಗತ್ತೆ. ಸೊ ಟಿಕ್ ಮಾಡಿಕೊಂಡು ಐ ಅಕ್ಸೆಪ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಈಗ ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲಿ ಜಸ್ಟ್ ನಾವು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಮೇಲ್ ನಮಗೇನು ಬೇಡ. ಸೊ ಇದರಲ್ಲಿ ಮೇಯ್ನಾಗಿ ನಾವು ಏನಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೀವಿ ಅಂತ ನೋಡಿದ್ರೆ ವೆಬ್. ಸೊ ವೆಬ್ಸೈಟಿಗೆ ನಾವು ಅನಾಲಿಟಿಕ್ಸನ್ನು ಲಿಂಕ್ ಮಾಡ್ತಾ ಇದ್ದೀವಿ. ಸೊ ವೆಬ್ಸೈಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ಒಂದು ವೆಬ್ಸೈಟ್ನ ಲಿಂಕನ್ನು ಹಾಕಬೇಕಾಗತ್ತೆ. ಓಕೆ, ಸೊ ನಮ್ಮ ವೆಬ್ಸೈಟನ್ನು ಲಿಂಕನ್ನು ಹಾಕಿಬಿಟ್ಟು ವೆಬ್ಸೈಟ್ ನೇಮನ್ನು ಕೊಡಬೇಕಾಗತ್ತೆ. ಸೊ ವೆಬ್ಸೈಟ್ ನೇಮನ್ನು ಕೊಟ್ಟಾಯಿತು. ಇಲ್ಲಿ ಪೇಜ್ ಯೂಸ್ ಅಂತ ಇದೆಯಲ್ವಾ, ಸೊ ಇದೆಲ್ಲ ನಮಗೆ ಗೊತ್ತಾಗತ್ತೆ. ಸೊ ಇಲ್ಲಿ ಕ್ರಿಯೇಟ್ ಸ್ಟ್ರೀಮ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು. ಈಗ
ನಮ್ಮೊಂದು ವೆಬ್ಸೈಟ್ ನಮ್ಮೊಂದು ಗೂಗಲ್ ಅನಾಲಿಟಿಕ್ಸ್ ಅಕೌಂಟ್ನಲ್ಲಿ ನಮ್ಮ ವೆಬ್ಸೈಟನ್ನು ಆ್ಯಡ್ ಮಾಡಿದ್ದೀವಿ, ಅದನ್ನಿನ್ನೂ ನಾವು ಲಿಂಕ್ ಮಾಡಲಿಲ್ಲ. ಸೊ ಈಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಗ್ಲೋಬಲ್ ಸೈಟ್ ಟ್ಯಾಗ್ ಅಂತ ಇದೆಯಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಒಂದು ಕೋಡ್ ಬರುತ್ತೆ. ಈ ಟೋಟಲ್ ಕೋಡ್ ಇದೆಯಲ್ವಾ, ಸೊ ಇದನ್ನು ನಾವು ಕಾಪಿ ಮಾಡ್ಕೊಬೇಕು. ಈಗ ನಮ್ಮ ಒಂದು ವೆಬ್ಸೈಟ್ನ ಡ್ಯಾಶ್ ಬೋರ್ಡ್ಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಥೀಮ್ ಎಡಿಟರ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು. ಒಂದು ಕೋಡನ್ನು ಒಂದು ವೆಬ್ಸೈಟಲ್ಲಿ ಪೇಸ್ಟ್ ಮಾಡಿದ್ರೆ ಅವರು ವೆರಿಫೈ ಮಾಡ್ಕೊತಾರೆ ಇದು ನಮ್ಮದೇ ವೆಬ್ಸೈಟ್ ಅಂತ. ಇಲ್ಲಿ ಥೀಮ್ ಹೆಡರ್ ಅಂತ ಇದೆಯಲ್ವ, ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಸೊ ಥೀಮ್ ಹೆಡರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಈ ಒಂದು ಹೆಡ್ ಅಂತ ಒಂದು ಟ್ಯಾಗ್ ಇದೆಯಲ್ವಾ, ಸೊ ಇಲ್ಲಿ ಒಂದು ರೈಟ್ ಕ್ಲಿಕ್ ಮಾಡಿಕೊಂಡು ಒಂದು ಎಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಜಾಗ ಬರುತ್ತೆ, ಅಲ್ಲಿ ಆ ಒಂದು ಕೋಡನ್ನು ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಈ ಥರ ನೀವು ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ಅಪ್ಡೇಟ್ ಫೈಲ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ದು ಒಂದು ಫೈಲ್ ಏನಿದೆ ಅದು ಅಪ್ಡೇಟ್ ಆಗುತ್ತೆ. ಈಗ ನಿಮ್ಮೊಂದು ಗೂಗಲ್ ಅನಾಲಿಟಿಕ್ಸ್ನಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಏನಿದೆ ಅದು ವೆರಿಫೈ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಓಕೆ, ಈಗ ಜಸ್ಟ್ ನಾವು ಎಲ್ಲ ಓಕೆ, ಫೈನಲ್ ಸ್ಟೆಪ್ ಮುಗೀತು. ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇನ್ಮೇಲೆ ನಮ್ಮ ಒಂದು ವೆಬ್ಸೈಟ್ನಲ್ಲಿ ಯಾರೇ ವಿಸಿಟ್ ಮಾಡಿದ್ರು ಅದೆಲ್ಲ ಬಂದ್ಬಿಟ್ಟು ರಿಜಿಸ್ಟರ್ ಆಗಿಬಿಡುತ್ತೆ. ನೇಮೆಲ್ಲ ಬರಲ್ಲ, ಬಟ್ ಯಾವ ಲೊಕೇಶನ್ನಿಂದ ವಿಸಿಟ್ ಮಾಡ್ತಿದ್ದಾರೆ ಸೊ ಅದೆಲ್ಲ ಬಂದ್ಬಿಡುತ್ತೆ. ರಿಯಲ್ ಟೈಮ್ ವಿಸಿಟರ್ ಕೂಡ ಇದರಲ್ಲಿ ತೋರಿಸುತ್ತೆ. ಓಕೆ, ಸೊ ಇವಾಗ ನಾವು ಇಲ್ಲಿ ರಿಯಲ್ ಟೈಮ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಈಗ ನಮ್ಮೊಂದು ವೆಬ್ಸೈಟ್ನ ಓಪನ್ ಮಾಡೋಣ. ಸೊ ಈಗ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಕೊಬೋದು ನಮ್ಮೊಂದು ವೆಬ್ಸೈಟ್ ಏನಿದೆ ಅದು ಓಪನ್ ಆಗಿದೆ. ಈಗ ಅನಾಲಿಟಿಕ್ಸ್ನ ನಾವು ಓಪನ್ ಮಾಡಿಕೊಂಡ್ರೆ ಅಲ್ಲಿ ವಿಸಿಟರ್ಸ್ ಬಂದರೆ ಅಲ್ಲಿ 1 ಅಂತ ತೋರಿಸುತ್ತೆ. ಓಕೆ, ನೀವಿಲ್ಲಿ ನೋಡ್ಕೊಬೋದು 1 ವಿಸಿಟರ್ ಇದೆ. ಈಗ ಅದು ನಾವು ಹೋಮ್ ಪೇಜಲ್ಲಿ ಇದ್ದೀವಿ ಅಂತ ತೋರಿಸ್ತಾ ಇದೆ. ಓಕೆ, ನಾವು ಯಾವುದೇ ಒಂದು ಪೇಜನ್ನು ಚೇಂಜ್ ಮಾಡಿದ್ರೆ ಅದರಲ್ಲೂ ಕೂಡ ತೋರಿಸುತ್ತೆ. ಸೊ ನೀವಿಲ್ಲಿ ನೋಡ್ಕೊಬೋದು 1 ವಿಸಿಟರು ಎಲ್ಲಿಂದ ವಿಸಿಟ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದೆ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಿಂದ ವಿಸಿಟ್ ಮಾಡ್ತಿದೆ ಅಂತ ತೋರಿಸ್ತಾ ಇದೆ. ಸೊ ಈ ಥರ ನೀವು ನಿಮ್ಮ ಒಂದು ಗೂಗಲ್ ಅನಾಲಿಟಿಕ್ಸ್ನ ನಿಮ್ಮ ಒಂದು ವೆಬ್ಸೈಟ್ಗೆ ಲಿಂಕ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ನಮ್ಮ ಒಂದು ವೆಬ್ಸೈಟನ್ನು ಗೂಗಲ್ ಸರ್ಚ್ ಕನ್ಸೋಲಿಗೆ ಸಬ್ಮಿಟ್ ಮಾಡೋದು, ಮತ್ತೆ ಟೋಟಲ್ ಆಗಿ ನಮ್ಮ ಒಂದು ವೆಬ್ಸೈಟ್ನಲ್ಲಿ 30 ಆರ್ಟಿಕಲ್ ಆದಮೇಲೆ ಹೇಗೆ ನಮ್ಮ ಒಂದು ವೆಬ್ಸೈಟ್ನ ಗೂಗಲ್ ಆಡ್ಸೆನ್ಸ್ಗೆ ಅಪ್ರೂವಲ್ಲಿಗೆ ಸಬ್ಮಿಟ್ ಮಾಡೋದು, ಸೊ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಸೊ ಬಾಯ್ ಬಾಯ್.